ಇಂದು ಕುಸಿದು ಬಿದ್ದಂತ ಎಚ್.ಡಿ. ದೇವೇಗೌಡರಿಗೆ ಒಂದು ದೊಡ್ಡ ಆಘಾತವೇ ಎದುರಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಸಹೋದರಿ ಇದೀಗ ನಿಧನರಾಗಿದ್ದಾರೆ. ಹೌದು, ದೇವೇಗೌಡರ ತಂಗಿ ಜವರಮ್ಮ ಅಂತ. ಇವರು ಹಾಸನದ ಆಸ್ಪತ್ರೆಯೊಂದರಲ್ಲೇ ಕೊನೆಯುಸಿರೆಳೆದಿದ್ದಾರೆ. 88 ವರ್ಷದ ಜವರಮ್ಮ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಹೀಗಾಗಿ ಅವರನ್ನು ಹಾಸನದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು. ಆದ್ರೆ ಚಿಕಿತ್ಸೆ ಫಲಿಸದೆ ಜವರಮ್ಮ ಅವರು ಅಗಲಿಕೆಯಾಗಿರುವಂತದ್ದು. ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ದೇವೇಗೌಡರ ಸಹೋದರಿ ಇವರಾಗಿರುತ್ತಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಬಸವನ ನಾಯಕನ ಹಳ್ಳಿಯಲ್ಲಿ ಇವರು ವಾಸವಾಗಿರ್ತಾರೆ. 88 ವರ್ಷ ಇವರಿಗೆ. ಕಳೆದ ಕೆಲವು ದಿನಗಳಿಂದ ವಯೋಸಹಜ ಸಹ ಆಗಿತ್ತು. ಹೀಗಾಗಿ ಅವರನ್ನ ಆಸ್ಪತ್ರೆಗೂ ಸಹ ಸೇರಿಸಿರ್ತಾರೆ. ತಂಗಿ ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ ದೇವೇಗೌಡರು. ಹೌದು, ತಮ್ಮ ತಂಗಿ ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ ಆಗಿತ್ತು. ಇವರ ಕುಟುಂಬದ ಸದಸ್ಯರಿಗೆ ದೊಡ್ಡ ಗೌಡರ ಸಾಂತ್ವನ ಕೂಡ ಸಿಕ್ಕಿದೆ. ಸಹೋದರಿ ಆ ಒಂದು ಅಂತಿಮ ವಿಧಾನ ಕಾರ್ಯದಲ್ಲಿಯೂ ಸಹ ದೇವೇಗೌಡರು ಭಾಗಿಯಾಗಿದ್ದಾರೆ. ಬಹಳಷ್ಟು ನೋವಿನಲ್ಲಿಯೇ ದೇವೇಗೌಡರು ಇದ್ದಾರೆ ಅನ್ಬೋದು. ಯಾಕೆಂದ್ರೆ ತಂಗಿ ಅಂದ್ರೆ ಅಷ್ಟೊಂದು ಬಾಂಡಿಂಗ್ ಅವರಿಗೆ ಇದ್ದಿದ್ದ ಕಾರಣ. ಸೊ ದೇವೇಗೌಡರಿಗೂ ಕೂಡ ಬಹಳಷ್ಟು ಆಯಾಸ ಎಲ್ಲವೂ ಕೂಡ ಇದೆ ಈಗ. ಯಾಕಂದ್ರೆ ಅವ್ರಿಗೂ ಕೂಡ ಏಜ್ ಆಗಿರುವಂತದ್ದು. ಎಲ್ಲೂ ಕೂಡ ಜಾಸ್ತಿ ಅವರು ಟ್ರಾವೆಲ್ ಮಾಡಲ್ಲ. ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಅವರು ಫ್ಲೈಟ್ ಇದ್ರ ಹೆಲಿಕಾಪ್ಟರ್ ಮೂಲಕವೇ ಅವರು ಟ್ರಾವೆಲ್ ಮಾಡುವಂತದ್ದು.